ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಸಮರ, ಸಿಎಂ ವಿರುದ್ಧ ಸಿಡಿದ ಒಕ್ಕಲಿಗರು, ವೀರಶೈವರು. ನಾಳೆ ಆದಿಚುಂಚನಗಿರಿ ಶ್ರೀ ನೇತೃತ್ವದಲ್ಲಿ ಸಭೆ. ಕಾಂಗ್ರೆಸ್ನಲ್ಲಿ ಮತ್ತೆ ಊಟದ ಆಟ, ಡಿನ್ನರ್ ಪಾಲಿಟಿಕ್ಸ್ ಬ್ರೇಕ್ಗೆ ಡಿಸಿಎಂ ಪರದಾಟ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ ಸಭೆ ಮಾಡುವುದಾಗಿ ಸಚಿವರ ಪಟ್ಟು. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ, AK-47 ಸೇರಿ 6 ವೆಪನ್ಸ್ ಜಪ್ತಿ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ವಶಕ್ಕೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು, ಸಿಐಡಿ ಕಸ್ಟಡಿಗೆ ರಾಜು ಕಪನೂರ್ ಗ್ಯಾಂಗ್. ಇತ್ತ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ವಿಜಯನಗರದಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆ ಕೇಸ್, ಪೌರಾಯುಕ್ತ ಚಂದ್ರಪ್ಪ ಆರ್ಒ ವಿರುದ್ಧ ಎಫ್ಐಆರ್. ಎಸ್ಪಿ ಡಾಕ್ಟರ್ ಶ್ರೀಹರಿಬಾಬು ಹೇಳಿಕೆ. ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದಾಗ ಪ್ರಶ್ನೆ ಇದ್ದಿದ್ದು, ಅವ್ರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ, ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ, ಎಲ್ಲಿ ಹೋಯ್ತು ಶಸ್ತ್ರಾಸ್ತ್ರಗಳು, ಗೃಹ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ ನಿನ್ನೆ ಅನೇಕ ಪ್ರಶ್ನೆಗಳನ್ನ ರಿಪಬ್ಲಿಕಾಣ ಮಾಡಿತ್ತು. ರಿಪಬ್ಲಿಕಾಣ ಪ್ರಶ್ನೆ ಆಗ್ತಾ ಇದ್ದಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ. ಅದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಡಿನಲ್ಲೇ ಅದನ್ನ ಹೂಟಿಟ್ಟಿದ್ರಂತೆ ನಕ್ಸಲರು. ಅದನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ವೆಪನ್ಸ್ ಇರೋದು ಪತ್ತೆಯಾಗಿದೆ. AK-47 ಸೇರಿ 6 ವೆಪನ್ಸ್ ಸದ್ಯ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶರಣಾಗತಿಯ ಸಂದರ್ಭದಲ್ಲಿ ಇರುವ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ದೊಡ್ಡ ಮಟ್ಟದ ಟೀಕೆಗೆ ಕಾರಣ ಆಗಿತ್ತು. ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅಂತ ಆದ್ರೆ ಆ ಶಸ್ತ್ರಾಸ್ತ್ರಗಳನ್ನೇ ಮೊದಲು ಸರೆಂಡರ್ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆ ಯಾಕಾಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಸಹಜವಾಗಿ ವೆಪನ್ಸ್ ಪತ್ತೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿತ್ತು. ಇನ್ಯಾರ್ದು ಕೈ ಅದು ಸೇರಿ ಮತ್ತೆ ಸಮಾಜ ಘಾತುಕ ಚಟುವಟಿಕೆಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕಾರಣ ನಿಮಗೆ ನೆನಪಿರ್ಲಿ, 6 ಜನ ನಕ್ಸಲರು ಮಾತ್ರ ಶರಣಾಗತಿ, ಒಬ್ಬ ಇನ್ನೂ ಕೂಡ ಮಿಸ್ಸಿಂಗ್. ಆತ ಮುಖ್ಯ ವಾಹಿನಿಗೆ ಬರೋದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಆತನ ಕೈಗೇನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ರಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಈಗ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ವೆಪನ್ಸ್